ನಾವು ಯಾವಾಗಲೂ ಮಾತಾಡುವಾಗ ಸಾಕ್ಷಿ ಇಟ್ಕೊಂಡು ಮಾತಾಡ್ತೀವಿ. ನಾನು ಅವತ್ತು ಹೇಳುವಾಗ ಇವ್ರು ಇದ್ರಲ್ಲ, ಹೌದಲ್ವಾ, ನಾನು ಹೇಳಿದೆ ಅಲ್ವಾ, ನಾನು ಇದನ್ನು ಹೇಳಿದ್ದೀನಲ್ವಾ, ಇವ್ರು ಕೇಳಿಸ್ಕೊಂಡಿರ್ತಾರೆ, ಬೇಕಾದ್ರೆ ಕೇಳಿ, ಹೌದೋ ಅಲ್ವೋ ಕೇಳಿ ಅಂತ ಸಾಕ್ಷಿ ಹೇಳ್ತೀವಿ. ಬೇರೆಯವರ ಜೊತೆ ಮಾತಾಡುವಾಗ ಸಾಕ್ಷಿ ಇಟ್ಕೊಂಡು ಅವ್ರಿಗೆ ಗೊತ್ತಾಗಲಿ, ನಾನು ಮಾತಾಡಿದ್ದೀನಿ ಅಂತ ಅವ್ರಿಗೆ ಗೊತ್ತಾಗಲಿ, ಅವ್ರು ತಿಳ್ಕೊಳ್ಳಿ, ನನ್ನ ಬಗ್ಗೆ ಹೀಗೆ ಅಂದ್ಕೊಳ್ಳಿ ಅನ್ನೋದಿರುತ್ತೆ. ಆದರೆ ಎಷ್ಟೋ ಮಾತುಗಳನ್ನು ನಿಮಗೆ ಹತ್ತಿರ ನೀವೇ ಮಾತಾಡ್ಕೊಳ್ತೀರ, ಅಲ್ಲಿ ಯಾರೂ ಇರಲ್ಲ, ನೀನು ಮಾತ್ರ ಇರ್ತೀಯ, ನಿನಗೆ ನೀನೇ ಕೇಳಿಸ್ಕೋತೀಯ, ಹೇಳೋನು ನೀನೇ, ಕೇಳೋನು ನೀನೇ, ನಾನು ಮಾತ್ರ. ಆಗ ಸಾಕ್ಷಿ ಯಾರು? ಅಂತರಾತ್ಮ ಅಲ್ವಾ, ಆತ್ಮಸಾಕ್ಷಿ ಅಲ್ವಾ. ಹುಷಾರಾಗಿರಬೇಕು. ಒಬ್ಬರೇ ನಿಮ್ಮ ಪಾಡಿಗೆ ನೀವು ಮಾತಾಡ್ಕೊಳ್ಳುವಾಗ ಆತ್ಮಸಾಕ್ಷಿ ಇರುತ್ತೆ. ಈ ಮಾತು ಬಹಳ ಮುಖ್ಯ. ನೀವು ಆಡಿದ್ದಾಗ್ಬಿಡುತ್ತೆ. ಯಾವತ್ತೂ ಒಬ್ಬರೇ ಕೂತ್ಕೊಂಡು ಗುನುಗಬೇಡಿ, ನಾನು ಪ್ರಯೋಜನ ಇಲ್ಲ, ನಾನು ಇದು ಅಂತ. ತಥಾಸ್ತು ಅಸ್ತು ಆಗಿಬಿಡುತ್ತೆ.